ಸಚಿವ ಸತೀಶ್ ಜಾರಕಿಹೊಳಿಯ ಅಳಿಯನ ಮನೆ ಮೇಲೆ ಇಡಿ ರೇಡ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಸಿಗ್ತಾ ಇದೆ. ಬೆಳಗಾವಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ. ವಿಜಯನಗರದಲ್ಲೂ 2 ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಬಳ್ಳಾರಿ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಪುತ್ರ ಮಂಜುನಾಥ್ 2 ಮನೆಗಳ ಮೇಲೆ ದಾಳಿ ಮಾಡಿರುವ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಕಾರುಗಳಲ್ಲಿ ಬಂದಿರೋ ಇಡಿ ಅಧಿಕಾರಿಗಳ ಶೋಧ. ಬೆಳಗಾವಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ. ವಿಜಯನಗರದಲ್ಲೂ ಕೂಡ 2 ಮನೆಗಳ ಮೇಲೆ ದಾಳಿಯಾಗಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸ. ಸಚಿವ ಸತೀಶ್ ಜಾರಕಿಹೊಳಿ ಅಳಿಯನಿಗೆ ಇಡಿ ಶಾಕ್. ಈ ಎಲ್ಲ ವಿಚಾರಗಳು ಬೇರೆ ಬೇರೆ ಅಧಿಕಾರಿ ವಲಯಗಳಿಗೂ ಕೂಡ ಒಂದು ತರಹದಲ್ಲಿ ನಡುಕ ಹುಟ್ಟಿಸುವಂತಹದ್ದು. ಯಾವಾಗ ಬೇಕಾದರೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಮನೆಗೆ ಬರ್ತಾರೆ. ವಿಜಯನಗರದಲ್ಲೂ 2 ಮನೆಗಳ ಮೇಲೆ ದಾಳಿಯಾಗಿದೆ. ಬಳ್ಳಾರಿ ಮಾಜಿ ಸಂಸದರಾಗಿದ್ದಂತಹ ವೈ ದೇವೇಂದ್ರಪ್ಪರ ಪುತ್ರ ಮಂಜುನಾಥ್ 2 ಮನೆಗಳ ಮೇಲೆ ದಾಳಿಯಾಗಿರುವಂತಹದ್ದು. ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ನಿದ್ದೆಯ ಮಂಪರ್ನಲ್ಲಿದ್ದಂಥ ಅಧಿಕಾರಿಗಳು ಶಾಕ್ ಆಗಿದ್ರು. ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ ಇಡಿ ಅಧಿಕಾರಿಗಳು. ಏನು ಮಾಡೋದು? ಅಧಿಕಾರಿಗಳು ಕೇಳಿದಂತಹ ಪ್ರತಿಯೊಂದು ದಾಖಲೆಗೂ ಕೂಡ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಅನೇಕ ರೀತಿಯ ಪ್ರಶ್ನೆಗಳು ಕೂಡ ಕೇಳಲ್ಪಡುತ್ತೆ. ಇನ್ನು ಅಧಿಕಾರಿಗಳು ಶೋಧ ಕಾರ್ಯದಲ್ಲಿದ್ದಾರೆ. 6 ಕಡೆ ಏಕಕಾಲಕ್ಕೆ ದಾಳಿಯಾಗಿರುವಂತಹದ್ದು. ಆ ಪೈಕಿ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ಅಳಿಯ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಜೀಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಜೀಮ್, ಏಕಕಾಲಕ್ಕೆ 6 ಕಡೆ ದಾಳಿ, ಅದರಲ್ಲಿ ಮಿನಿಸ್ಟರ್ ಸಂಬಂಧಿಯ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿರುವಂತಹದ್ದು. ಒಟ್ಟಾರೆ ಏನೇನಾಯಿತು? ಪರಿಶೀಲನೆಗಳು ಮುಂದುವರೆದಿದ್ದಾವ? ಈ ಕಾರ್ಯಾಚರಣೆಯ ಬಗ್ಗೆ ಮಾತನಾಡೋದಾದ್ರೆ ನಜೀಮ್. ಹೌದು, ಏನಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅಯಾನಾದ ಮುಂಜಾನೆ ಬೆಳಿಗ್ಗೆ 6 ಗಂಟೆ ಇಡಿ ದಾಳಿ ಮಾಡಿರುವಂತದ್ದು. ಈಗಾಗಲೇ ಬೆಳಗಾವಿ ಅಬಕಾರಿ ಹೆಚ್ಚುವರಿ ಆಯುಕ್ತರಾದ ವೈ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ಮಾಡಿರುವಂತದ್ದು. ಬೆಳಗಾವಿ, ಮೈಸೂರು ಹಾಗೂ ಅರಸೀಕೆರೆ ಸೇರಿದಂತೆ 6 ಕಡೆ ಬೆಳಿಗ್ಗೆ ದಾಳಿ ಮಾಡಿರುವಂತದ್ದು. ಬೆಂಗಳೂರು ಮಂಜುನಾಥ್ ಸೇರಿ ಅಪಾರ್ಟ್ಮೆಂಟ್ ಮೇಲೇನೂ ದಾಳಿ ಮಾಡಿರುವಂತದ್ದು. ಆ ಜಿಲ್ಲೆ ಅರಸೀಕೆರೆಯಲ್ಲಿರುವ ಮಂಜುನಾಥ್ ಆಪ್ತ ಮನೆ ಮೇಲೆ ದಾಳಿ. ಅದೇ ರೀತಿ ಸದ್ಯ ಅಪಾರ್ಟ್ಮೆಂಟ್ ಮೇಲೇನು ಬೆಳಿಗ್ಗೆ ದಾಳಿ ಮಾಡಿರುವಂತದ್ದು. ಸತೀಶ್ ಜಾರಕಿಹೊಳಿ ಹಳೆಯನಾದ ಹಲವಾರು ವರ್ಷಗಳಿಂದ ಅಬಕಾರಿ ಅಧಿಕಾರಿ ಸೇವೆ ಸಲ್ಲಿಸಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಅಜೀಮ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು, ಬೆಳಗಾವಿ ಸೇರಿ 6 ಕಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಯ ಮನೆ ಮೇಲೂ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿರುವಂತಹದ್ದು. ಸಂಬಂಧಪಟ್ಟ ಹಾಗೆ ಎಲ್ಲ ತರಹದ ಪರಿಶೀಲನೆಗಳಾಗ್ತಾ ಇದೆ. ಇಡಿ ಅಧಿಕಾರಿಗಳ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರಿಸಲೇಬೇಕಾಗಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಸಮರ್ಪಕವಾದಂತಹ ದಾಖಲೆಗಳನ್ನು ತೋರಿಸಬೇಕಾಗಿ ಬರುತ್ತೆ. ಈ ವಿಚಾರ ಬಹಳಷ್ಟು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ.